ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಂದಲೇ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಅಕ್ಷರಶಃ ಬೆಂಗಳೂರು ನಲುಗಿ ಹೋಗಿರುವಂಥದ್ದು. ಬೆಂಗಳೂರಿನ ಪ್ರಮುಖ ರಸ್ತೆಗಳಾಗಿರ್ಬೋದು, ಮನೆಗಳ ಆಗಿರ್ಬೋದು, ಎಲ್ಲ ಕಡೆ ಕೂಡ ನೀರು ನಿಂತು ಜನ ಮತ್ತು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ನಾನೀಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿ ಬರುವಂತಹ ಟಾಟಾ ನಗರದಲ್ಲಿದ್ದೀನಿ. ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇಲ್ಲಿನ ಜನರ ಪರಿಸ್ಥಿತಿ ಯಥಾ ಪ್ರಕಾರ ಆಗ್ತಾ ಇದೆ. ರಸ್ತೆ ತುಂಬ ಸಮುದ್ರದ ರೀತಿಯಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬೆಳಗ್ಗೆ ಆಗ್ತಾ ಇದ್ದಾಗೆ ಯಾವ ರೀತಿ ಮನೆಗೆ ಹೋಗಬೇಕು, ಯಾವ ರೀತಿ ಕೆಲಸಕ್ಕೆ ಹೋಗಬೇಕು ಅಂತ ಚಿಂತೆ ಇಲ್ಲಿನ ನಿವಾಸಿಗಳಿಗೆ ಶುರುವಾಗಿರುವಂಥದ್ದು. ಸಂಪೂರ್ಣವಾಗಿ ವಾಹನಗಳು ಮುಳುಗುವ ರೀತಿಯಲ್ಲೇ ನೀರು ತುಂಬಿಕೊಳ್ತಾ ಇದೆ. ಇದರ ಜೊತೆಗೆ ಎರಡು ಭಾಗದಲ್ಲಿ ಕೂಡ ವಾಹನಗಳು ಸಂಚಾರ ಮಾಡೋದ್ರಿಂದಾಗಿ ಯಾವ ಭಾಗದಲ್ಲಿ ಗುಂಡಿ ಇದೆ ಅನ್ನುವಂಥ ಒಂದಿಷ್ಟು ಆತಂಕ ಕೂಡ ವಾಹನ ಸವಾರರಿಗೆ ಕಾಡ್ತಾ ಇರುವಂಥದ್ದು. ಬೆಳಗಿನ ಜಾವ ಎದ್ದು ಕಾಲೇಜ್ ಅಥವಾ ಮನೆ ಕೆಲಸಗಳಿಗೆ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ಭಯವನ್ನು ಕೂಡ ಹುಟ್ಟಿಸ್ತಾ ಇರುವಂಥದ್ದು. ಒಂದೆಡೆ ನೀರು ಹೋಗಲಿಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲದೇ ಇರುವ ಕಾರಣವಾಗಿ ಪ್ರತಿ ಬಾರಿ ಮಳೆ ಬಂದಾಗ ಈ ಒಂದು ರಸ್ತೆಯಲ್ಲಿ ಇದೇ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ರಸ್ತೆ ಸಂಪೂರ್ಣವಾಗಿ ನದಿ ಆಗುತ್ತೆ. ಇಲ್ಲಿನ ಜನ ಇಲ್ಲಿನ ಶಾಸಕರಿಗೆ ಮತ್ತು ಸ್ಥಳೀಯ ನಾಯಕರಿಗೆ ಒಂದಿಷ್ಟು ಚೀಮಾರಿಯನ್ನು ಕೂಡ ಹಾಕ್ತಾ ಇರುವಂಥದ್ದು. ಇನ್ನು ರಾತ್ರಿ ಮಾಡಿರುವಂಥ ಎಡವಟ್ಟು ಏನಿದೆ ಒಂದಿಷ್ಟು ಅಪಾಯಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಕಾರಣ ಮಳೆಯ ರಭಸಕ್ಕೆ ಮ್ಯಾನ್ ಹೋಲ್ ಏನಿದೆ, ಮ್ಯಾನ್ ಹೋಲ್ಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಡೇಂಜರಸ್ ರಸ್ತೆಗಳು ಬೆಂಗಳೂರಿನಲ್ಲಿ ಸವಾರರ ಬಲಿ ಪಡೆಯಲು ಕಾಯ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಮ್ಯಾನ್ ಹೋಲನ್ನು ರಸ್ತೆ ನೀರಿನ ರಭಸಕ್ಕೆ ನಿನ್ನೆ ಸುರಿದಂಥ ನೀರಿನ ರಭಸ ಏನಿದೆ ಅದೇ ರೀತಿಯಾಗಿ ಒಳಚರಂಡಿ ನೀರು ಏನು ಉಕ್ಕಿ ಹರಿದ ಕಾರಣವಾಗಿ ಮ್ಯಾನ್ ಹೋಲ್ನ ಬಾಯಿಗಳು ಕೂಡ ತೆರೆದಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರನ್ನು ತುಂಬ ಹೋಗಿದ್ರೆ ಯಾವುದಾದ್ರೂ ಸವಾರ ಬಿದ್ದಿದ್ರೆ ಏನು ಗತಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ರಸ್ತೆಯಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಆದರೂ ಕೂಡ ಒಂದಿಷ್ಟು ವಾಹನ ಸವಾರರು ಅಗತ್ಯ ಇದೆ. ಯಾಕಂತ ಹೇಳಿದರೆ ಇದೇ ರಸ್ತೆ ತಮ್ಮ ಮನೆಗಳಿಗೆ, ಕಚೇರಿಗಳಿಗೆ ಸಂಪರ್ಕವನ್ನು ನೀಡ್ತಾ ಇರುತ್ತೆ. ಬೇರೆ ಯಾವುದೇ ರೀತಿಯಾದಂಥ ಪರ್ಯಾಯ ಮಾರ್ಗಗಳೇ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಸಂಚಾರಿ ಟ್ರಾಫಿಕ್ ಪೊಲೀಸರು ಏನಿದ್ದಾರೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ಆದರೂ ಕೂಡ ಅನಿವಾರ್ಯವಾಗಿ ಇಲ್ಲಿನ ನಿವಾಸಿಗಳು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಟಾಟಾ ನಗರ ಏನಿದೆ ಒಂದೇ ಮಳೆಗೆ ಸಂಪೂರ್ಣವಾಗಿ ನಲುಗಿ ಹೋಗಿರುವಂಥದ್ದು. ಜನರ ಪರಿಸ್ಥಿತಿ ಯಾರು ಕೇಳೋಕ್ಕೂ ಕೂಡ ಬಂದಿಲ್ಲ. ಯಾಕಂತ ಹೇಳಿದರೆ ಒಂದಿಷ್ಟು ಟ್ರಾಫಿಕ್ ಪೊಲೀಸರು ಬಂದು ಬ್ಯಾರಿಕೇಡನ್ನು ಅಳವಡಿಸಿ ಚೇಂಬರ್ಗಳ ಕೆಲಸವನ್ನು ಮಾಡಿದರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಬಂದಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಪಾಲಿಕೆಗೆ ಚೀಮಾರಿಯನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗುರುಗಳೇ, ಈ ರೋಡು ಯಾವಾಗಲೂ ಹಂಗೆ ಮೊದಲೇ ಬಂದು 3-4 ಕಡೆ ನೀರು ನಿಂತಿತ್ತು. ಈಗ ನೋಡಿದ್ರೆ ಪರವಾಗಿಲ್ಲ, ಸ್ವಲ್ಪ ಮಳೆ ಬಿದ್ದಿರೋದು. ಅತಿ ಜಾಸ್ತಿ ಬಿದ್ದರೆ ಏನಾಯ್ತದೆ, ಈ ಮೋರಿಗಳೆಲ್ಲ ಕ್ಲೀನ್ ಮಾಡಲ್ಲ ಮಟ್ಟ ನೋಡಿ ಮೋರಿಲಿ ನೀರೇ ಹೋಯ್ತಾ ಇಲ್ಲ. ಮೋರಿ ಓಪನ್ ಇದೆ ನೋಡಿ, ಆ ಕಡೆ ಮೋರಿ ಓಪನ್ ಇಲ್ಲ, ಈ ಕಡೆ ಮೋರಿ ಓಪನ್ ಇಲ್ಲ. ಬರೀ ನೀರೆಲ್ಲ ರೋಡಲ್ಲಿ ಹೋಗ್ಬೇಕು. ರೋಡಲ್ಲಿ ಹೋಗ ಮಕ್ಕಳು ಕರ್ಕೋಬೇಕು. ನಾವೇನು ಎಷ್ಟು ಪರಿಸರ ನಮಗೆ ಎಷ್ಟು ತೊಂದರೆ ಇದೆ ಜನ ತಿಳ್ಕೊಬೇಕು. ಬರೀ ಸರ್ಕಾರದ್ದು ಬರೀ ಅವರು ಹಣ ಮಾಡೋದೇ ನೋಡ್ತಾ ಇದ್ದು ಮೋರಿ ಕ್ಲೀನ್ ಮಾಡೋದು ಏನು ಮಾಡ್ತಾ ಇಲ್ಲ ಅಲ್ವಾ. ಚೇಂಬರ್ ಎಲ್ಲ ಮೇಲೆ ಬಂದದೆ. ಯಾರೋ ವಯಸ್ಸಾದವರು ಕಾಲಿಕ್ಕಿದ್ರೆ ಏನಾಗಬೇಕು ಅವರು ನೋಡಿ. ಚೇಂಬರ್ ನೋಡಿ, ನೀವು ಚೇಂಬರ್ ಡಿಪ್ ಮಾಡಿ ಗುರುಗಳೇ, ಚೇಂಬರ್ ನೋಡಿ ಒಂಚೂರ. ಚೇಂಬರ್ ಏನಾರ ಕಾಲಿಕ್ಕಿದ್ರೆ ಏನಾಗಬೇಕು. ಈ ಪರಿಸರ ಯಾವಾಗಲೂ ಹಿಂಗೆ ಇದೆ. ಟಾಟಾ ನಗರದಂಥ ಇದು ವರ್ಷ ಎಲ್ಲೂ ಇಲ್ಲ. ಮೇಲ್ಗಡೆಯಿಂದ ಸಿಕ್ಕಾಪಟ್ಟೆ ನೀರು ಬರುತ್ತಲ್ಲ, ಅದಕ್ಕೆ ಏನು ಬೇಕು ಸೋರ್ಸ್ ಮಾಡಿ ಮೋರಿಗಳನ್ನ ಕ್ಲೀನ್ ಮಾಡಿದಾರ, ಮಾಡ್ತಾಯಿಲ್ಲ ನೋಡಿ. ಅವ್ರು ಬಿದ್ದರು ಪಾಪ, ಅವ್ರ ಕಷ್ಟ ಎಷ್ಟಿದೆ ಇವತ್ತು. ಬೈಕಲ್ಲೆಲ್ಲ ಬಿದ್ದು ಹೆಂಗೆ ಇದು ಮಾಡ್ತಾವ್ರೆ. ಈ ಥರ ಆದರೆ ಹೆಂಗೆ ಗುರುಗಳೇ, ಸರ್ಕಾರಗಳು ಮಾಡಬೇಕು. ಅದೇನು ಪಾಲನೆ ಮಾಡಿ ಕರೆಕ್ಟಾಗಿ ಮಾಡಬೇಕು. ಮೋರಿಗಳು ಕ್ಲೀನ್ ಮಾಡಬೇಕು, ಅವೆಲ್ಲ ರೆಡಿ ಮಾಡಬೇಕು. ಮಕ್ಳಿಗೆ ಶಾಲೆಗೆ ಹೋಗೋದಂಗೆ, ಕೆಲ್ಸಕ್ಕೆ ಹೋಗೋದಂಗೆ, ವಯಸ್ಸಾದವ್ರು ನಡ್ಕೊಂಡು ಹೋಗೋದಂಗೆ. ಸರಿ ಭಯಂಕರ ಆಗಿತ್ತು. ಈಗ ಅಲ್ಪ ಸ್ವಲ್ಪ ಮಳೆ ಬೂದಿರೋದು. ಬರೀ 3 ಅವರ್ ನೀರಿಗೆ, ಅದು ಸಣ್ಣ ಮಳೆಗೆ ಈ ಥರ ಆಗಿದೆ ಅಂದರೆ ದೊಡ್ಡ ಮಳೆ ಬಂದರೆ ಅಂಗಡಿ ಮುಂಗಟ್ಟುಗಳು ಏನಾಗಬೇಕು, ಬೈಕಲ್ಲಿ ಓಡಾಡೋರು ಏನಾಗಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಗುರುಗಳೇ.